ಗುಡ್ ಆಫ್ಟರ್ನೂನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವ್ಲಾಗ್ ಏನಪ್ಪ ಆಗಿರುತ್ತೆ ಅಂದರೆ ನನ್ನ 2 ಡ್ರೀಮ್ಸು ಫುಲ್ಫಿಲ್ ಆದಂಥ ದಿನ. ಏನು ಆ ಡ್ರೀಮ್ಸ್ ಅಂತ ನೀವು ನೆಕ್ಸ್ಟು ವೀಡಿಯೋ ನೋಡಿ ಗೊತ್ತಾಗುತ್ತೆ. ನೀವೇ ನೋಡಿದ್ರಿ, ನನ್ನ ಆ್ಯಂಡ್ ಪೋಸ್ಟಿಗೆ ಬಂದೆ, ಬಸ್ ಸಿಕ್ತು, ಬಟ್ ಸೀಟ್ ಸಿಗಲಿಲ್ಲ. ಇವಾಗ ಜಸ್ಟ್ ಬಸ್ ರಾಡಲ್ಲಿ ಸೀಟ್ ಸಿಕ್ತು, ಜಸ್ಟ್ ಕೂತ್ಕೊಂಡಿದ್ದೀನಿ. ಇವಾಗ ಮಂಡ್ಯ ಹೋಗ್ತಾ ಇದ್ದೀನಿ. ಜಸ್ಟ್ ಮಂಡ್ಯ ರೀಚ್ ಆದೆ. ಇವಾಗ ಸಂಜಯ್ ಸರ್ಕಲಿಂದ KSRTC ಬಸ್ ಸ್ಟಾಪ್ ಒಳಗಡೆ ಹೋಗ್ತಾ ಇದೆ ಬಸ್ಸು. ಅಲ್ಲಿಂದ ನಾನು ಬ್ಯಾಂಗ್ಳೂರು ಬಸ್ಸಿಗೆ ಹೋಗಬೇಕು. ಬನ್ನಿ, ನಮ್ಮ ಮಂಡ್ಯ ಬಸ್ ಸ್ಟ್ಯಾಂಡ್ ಹೇಗಿದೆ ಅಂತ ನೋಡಿ. ಆಲ್ಮೋಸ್ಟ್ ಎಲ್ಲ ಮಂಡ್ಯದವ್ರು ನೋಡಿರ್ತೀರ, ಬಟ್ ಹೊರ್ಗಡೆಯವ್ರು ನೋಡಿರಲ್ಲ. ಅದಕ್ಕೇ ಇವಾಗ ಬಸ್ ಇಳಿತಾ ಇದ್ದೀನಿ. ಬಸ್ ಇಳಿದು ಪಟ್ ಅಂತ ಹೋಗ್ತಾ ಇದ್ದೀನಿ. ಇದು ಸಡನ್ ಪ್ಲ್ಯಾನು ನಾನು ಹೋಗ್ತಾ ಇರೋದು. ಅದರಿಂದ ಸ್ವಲ್ಪ ಫಾಸ್ಟಾಗಿ ಕ್ವಿಕ್ಕಾಗಿ ಹೋಗ್ತಾ ಇದ್ದೀನಿ. ಸೊ ನಾನು ಮೇಕಪ್ ಕೂಡ ಮಾಡಿಲ್ಲ. ಯಾರೂ ಅದನ್ನು ಇಗ್ನೋರ್ ಮಾಡಿ ಯಾರೂ ಅದು ಹೈಲೈಟ್ ಮಾಡಬೇಡಿ. ಇವಾಗ ಜಸ್ಟು ನಾನು ಬ್ಯಾಂಗ್ಳೂರು ಬಸ್ ಹತ್ಕೊಂಡೆ, ಕೂತ್ಕೊಂಡಿದ್ದ ತಕ್ಷಣ ಮನೆಯಿಂದ ಕಾಲ್ ಬಂತು ಬಸ್ ಸಿಗ್ತಾ ಅಂತ. ಸೊ ಅದಕ್ಕೆ ಮಾತಾಡ್ತಾ ಇದ್ದೆ. ಜಸ್ಟ್ ಬಸ್ ಕೂಡ ಹೊರಡ್ತು. ಮದ್ದೂರಲ್ಲಿ 20 ಮಿನಿಟ್ಸ್ ಟಿಫನ್ ಕೂಡ ಹಾಕಿದ್ರು. ಅದನ್ನು ಮುಗಿಸ್ಕೊಂಡು ಇವಾಗ ಚನ್ನಪಟ್ಟಣ ನಿಯರ್ ಇದ್ದೀನಿ. ಚನ್ನಪಟ್ಟಣ ಕೂಡ ಎಂಟ್ರಿ ಆಯಿತು. ಇದು ಜಸ್ಟು ಜರ್ನಿ ಬ್ಲಾಗ್ ಆಗಿರುತ್ತೆ ಅಂತ ಅಂದ್ಕೋಬೇಡಿ. ಅಲ್ಲೇ ನನ್ನ ಡ್ರೀಮ್ಸ್ ಕೂಡ ಇರುತ್ತೆ. ಪ್ಲೀಸ್ ವಾಚ್ ಮಾಡಿ, ಮಿಸ್ ಮಾಡ್ದೇ, ಸ್ಕಿಪ್ ಮಾಡ್ದೇ. ಇವಾಗ ಬ್ಯಾಂಗ್ಳೂರು ಎಂಟ್ರಿ ಕೂಡ ಆದೆ. ಬ್ಯಾಂಗ್ಳೂರಿಗೆ 3:45ಗೆ ಎಂಟ್ರಿ ಆಗಿತ್ತು. ಬಟ್ ಅದು ಸ್ಕೂಲ್ ಬಿಡೋ ಟೈಮ್ ಆಗಿರೋದ್ರಿಂದ, ತುಂಬ ಪೀಕ್ ಟೈಮ್ ಆಗಿರೋದ್ರಿಂದ ಟ್ರಾಫಿಕ್ ತುಂಬ ಇತ್ತು. ಅರೌಂಡ್ ನಾನು 1 ಅವರ್ ಆಯಿತು ನೈಂಡಲ್ಲಿ ರೀಚ್ ಆಗೋದಕ್ಕೆ. ತುಂಬ ಟ್ರಾಫಿಕ್ ಇತ್ತು. ಸೊ ನನಗೆ ತುಂಬ ಬೇಜಾರಾಗ್ತಾಯಿತ್ತು, ಜರ್ನಿನೇ ಇಷ್ಟ ಆಗ್ತಿದೆ ಅಂತ. ಜಸ್ಟ್ ನಾನು ನೈಂಡಲ್ಲಿಗೆ ಬಂದು ಸ್ಟಾಪ್ ಆದೆ. ಇವಾಗ ನಾನು ನನ್ನ ಫಸ್ಟ್ ಡ್ರೀಮ್ನ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀನಿ. ನೀವೇ ಬನ್ನಿ, ನೋಡಿ ಅದು ಡ್ರೀಮ್ ಏನು ಅಂತ ನೋಡಿ. ಕ್ಯೂರಿಯಾಸಿಟಿ ಇದೆ ಗೊತ್ತು, ಅದು ಏನಂತ ಜಸ್ಟ್ ನೀವೇ ವಿಡಿಯೋ ನೋಡಿ, ವಾಚ್ ಮಾಡಿ, ಫೈಂಡ್ ಔಟ್ ಮಾಡಿ. ಬಟ್ ಅದು ಯಾರೂ ಫುಲ್ಫಿಲ್ ಮಾಡ್ಕೊಳಕ್ಕಾಗದೇ ಇರೋ ಥರ ಡ್ರೀಮ್ ಏನಲ್ಲ. ಬಟ್ ಸಮ್ ಪೀಪಲ್ಸ್ಗೆ ಅದು ಇದೆ. ನನ್ನ ಫಸ್ಟ್ ಕಾಸ್ಟ್ಲಿಯೆಸ್ಟ್ ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರಿ. ಅದು ನಾನು ಕಷ್ಟಪಟ್ಟು ದುಡ್ಡಿಂದ ತೊಗೊತಾ ಇರೋದು. ಸೊ ನಂಗೆ ಅದು ತುಂಬ ಪ್ರೌಡ್ ಫೀಲ್ ಇದೆ. ಅದಕ್ಕೋಸ್ಕರ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು. ಜಸ್ಟ್ ನಾನು ಆನ್ಲೈನಲ್ಲಿ ಸ್ಯಾರಿ ನೋಡಿದ್ದೆ, ಅದರಿಂದ ನಾನು ಬೇಗ ಸ್ಯಾರಿ ತೊಗೊಂಡು ಬಂದು ನನ್ನ ಸಿಸ್ಟರ್ ಮನೆಯಲ್ಲಿ ರೆಸ್ಟ್ ಮಾಡಿಬಿಟ್ಟು ಇವಾಗ ನಾನು ಮೆಜೆಸ್ಟಿಕ್ಕಿಗೆ ಹೋಗ್ತಾ ಇದ್ದೀನಿ. ಸೆಕೆಂಡ್ ಡ್ರೀಮ್ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ. ಇದು ನನ್ನ ಸುಮಾರು ವರ್ಷದ ಕನಸಾಗಿತ್ತು, ಬಟ್ ಆಗಿರಲಿಲ್ಲ. ಅದು 2 ಒಂದೇ ದಿನ ಆಗಿದೆ ಅಂದರೆ ಅದು ರಾಯರ ಕೃಪೆನೇ ಅಂದ್ಕೊಳ್ಳಿ. ಸೊ ಇವಾಗ ನಾನು ಮೆಜೆಸ್ಟಿಕ್ಕಿಗೆ ಬಂದ್ವಿ. ಮೆಜೆಸ್ಟಿಕ್ಕಲ್ಲಿ ನಾನು BMTC ಬಸ್ ಸ್ಟಾಪಿಂದ KSRTC ಬಸ್ ಸ್ಟಾಪ್ಗೆ ಹೋಗೋದಕ್ಕೆ ರೋಡ್ ಕ್ರಾಸ್ ಮಾಡ್ತಾಯಿದ್ದೀವಿ. ಬಟ್ ಇವಾಗ ನಾವು ಫಸ್ಟ್ ಒಂದು ಬಸ್ ಹತ್ತೀವಿ. ಆ ಬಸ್ಸು ನಮಗೆ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಸೊ ಸೀಟ್ ಸರಿ ಇರಲಿಲ್ಲ ಅಂತ ಅಂದ್ಬಿಟ್ಟು ನಾವು ಡೈರೆಕ್ಟ್ ರಾಯಚೂರು ಬಸ್ ನಾನ್ ಸ್ಟಾಪ್ ಬಸ್ ಹತ್ಕೊಳ್ಳೋಕ್ಕೆ ಅಂತ ಹೋಗ್ತೀವಿ. ಈಗ ನನ್ನ ಸಿಸ್ಟರಲ್ಲಿ ಬಸ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಕ್ಕೆ ನೋಡ್ಕೊಂಬರೋದಕ್ಕೆ ಹೋಗ್ತಿದ್ದಾರೆ. ಆ ಗ್ಯಾಪಲ್ಲಿ ತೊಗೊಂಡಿರೋಂಥ ಕ್ಲಿಪ್ಪಿಂಗ್ಸ್ ಇದು. ಇವಾಗ ಹಾಗೆ ನೋಡ್ತಾ ಇರಿ, ನಾವು ಇನ್ನೊಂದು ಬಸ್ಸಿಗೆ ಬಂದ್ವಿ. ಈ ಬಸ್ಸೇ ನಾವು ಹೋಗಿದ್ದು ಇದೇ ಬಸ್ಸಲ್ಲಿ, ಬಟ್ ರಿಟರ್ನ್ ಬಂದಿದ್ದು ಕೂಡ ಇದೇ ಬಸ್ಸಲ್ಲಿ. ಸೊ ಈ ವ್ಲಾಗ್ ಫುಲ್ಲು ಸ್ವಲ್ಪ ಟ್ರಾವೆಲ್ ಜಾಸ್ತಿ ಇರುತ್ತೆ, ಇಗ್ನೋರ್ ಮಾಡಿ. ಇದು ಅರ್ಲಿ ಮಾರ್ನಿಂಗು, ಆಗ್ತಾನೆ ಜಸ್ಟ್ ಎದ್ದಿದ್ದಲ್ವ. ಸೊ ಒಂದು ಕ್ಲಿಪ್ಪಿಂಗ್ಸ್ ತೊಗೊಳ್ಳೋಣ ಅಂತ ತೊಗೊಂಡೆ. ಚೆನ್ನಾಗಿತ್ತು ವ್ಯೂ ಅಂತ. ಒಂದು ಬಸ್ ಸ್ಟಾಪಲ್ಲಿ 5 ಮಿನಿಟ್ಸ್ ಸ್ಟಾಪ್ ಕೊಟ್ಟಿದ್ದರು, ಅವಾಗ ತೊಗೊಂಡಿರೋದು. ನಿದ್ದೆ ಬರ್ತಾಯಿತ್ತು, ಆದರೂ ಕೂಡ 1-2 ಕ್ಲಿಪ್ಪಿಂಗ್ಸ್ ತೊಗೊಳ್ಳೋಣ ಅಂತ ತೊಗೊಂಡೆ. ಈ ವಿಡಿಯೋ ಅಷ್ಟು ಇಷ್ಟ ಆಗಿಲ್ಲ ಅಂದರೆ ಯಾರೂ ಬೈಕೋಬೇಡಿ. ನೆಕ್ಸ್ಟು ನಾನು ಮಿಸ್ಟೇಕ್ನ ಫೈಂಡ್ ಔಟ್ ಮಾಡಿ ಚೆನ್ನಾಗಿ ವಿಡಿಯೋ ಮಾಡ್ತೀನಿ. 7:15 ಆದ್ರೂ ಇನ್ನೂ ಸನ್ರೈಸ್ ಆಗ್ತಾನೇ ಇತ್ತು. ಸೊ ಅದನ್ನು ಇದು ಮಾಡಿದೆ. ಇವಾಗ ಜಸ್ಟು ನಾವು ರಾಯಚೂರಿಗೆ ಬಂದ್ವಿ. ಇವಾಗ ನಾವು ಬಸ್ ಎಕ್ಸ್ಚೇಂಜ್ ಮಾಡ್ಕೋಬೇಕು ಮಂತ್ರಾಲಯಕ್ಕೆ ಹೋಗೋದಕ್ಕೆ. ಅದಕ್ಕೋಸ್ಕರ ಇಳಿದು ಇವಾಗ ಮಂತ್ರಾಲಯ ಬಸ್ ಕೂಡ ಹತ್ಕೊಂಡಿದ್ದೀವಿ. ಇಲ್ಲಿ ಮಿಡಲಲ್ಲಿ ಒಂದು ಕಡೆ ಬಸ್ ಸ್ಟಾಪ್ ಮಾಡಿತ್ತು 10 ಮಿನಿಟ್ಸ್ ಬ್ರೇಕ್ಗೋಸ್ಕರ. ಇನ್ನು 10 ಮಿನಿಟ್ಸ್ ಆದರೆ ನಾವು ಮಂತ್ರಾಲಯ ರೀಚ್ ಆಗ್ತೀವಿ. ಸೊ ಆ ನಿಯರ್ ಪಾಯಿಂಟಲ್ಲಿ ನಮಗೆ ಬ್ರೇಕ್ ಕೊಟ್ಟಿದ್ದರು ಡ್ರೈವರು. ಆ ಗ್ಯಾಪಲ್ಲಿ ತೊಗೊಂಡಿರೋಂಥ ಕ್ಲಿಪ್ಪಿಂಗ್ಸ್ ಇದು. ಅಲ್ಲಿ ನನ್ನ ಕಸಿನ್ ಸಿಸ್ಟರ್ ಮಗಳು ಸ್ಲೀಪ್ ಮಾಡಿದ್ದಾಳೆ. ಸೊ ಅದನ್ನೆಲ್ಲ ನೀವು ಇಗ್ನೋರ್ ಮಾಡಿ, ಓಕೆನಾ. ಈಗ ಜಸ್ಟ್ ಮಂತ್ರಾಲಯ ರೀಚ್ ಆದ್ವಿ. ರೀಚ್ ಆಗಿದ ತಕ್ಷಣ ಹೋಟೆಲಿಗೆ ಬಂದು ಟಿಫನ್ ಮಾಡಿದ್ವಿ. ಬಿಕಾಸ್ 10 o'clock ಆಗಿತ್ತು. ಟಿಫನ್ ಮಾಡಿಬಿಟ್ಟು ನಾವು ರೂಮ್ಗೆ ಹೋಗೋಣ ಅಂತ ಹೋಗ್ತಾಯಿದ್ವಿ. ಬಟ್ ಈ ರೂಮ್ ಡೀಟೇಲ್ಸ್ ನಿಮಗೆ ಬೇಕು ಅಂದರೆ ಹೇಳಿ, ತುಂಬ ಈಸಿಯಾಗಿ ನಾವು ರೂಮ್ ತೊಗೊಬೋದು. ಅದನ್ನು ನಾನು ನಿಮಗೆ ಹೇಳ್ತೀನಿ. ಅದು ಕಡಿಮೆ ಕಾಸ್ಟಲ್ಲಿ ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ನಾನು ಹಾಕ್ಕೊಂಡಿದ್ದಂಥ ಔಟ್ಫಿಟ್ ಇದು.
ನನ್ನ ಔಟ್ಫಿಟ್ ಹೇಗಿದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ. ನನ್ನ ಮೇಕಪ್ ಎಲ್ಲ ಹೇಗಿದೆ ಅಂತ. ಇದು ನನ್ನ ತುಂಬ ವರ್ಷದ ಕನಸು. ನಾನು ರಾಯರ್ನ ಮೀಟ್ ಆಗಬೇಕಂತ ಅಂದ್ಕೊಂಡಿದ್ದು. ಬಟ್ ಅವರಿಗೆ ಈ ಟೈಮೇ ಕರೆಕ್ಟ್ ಅಂತ ಅನಿಸಿ ಆ ಟೈಮಿಗೆ ಕರ್ಕೊಂಡಿದ್ದಾರೆ. ನೋಡಿ ಎಲ್ಲ ಒಂಥರ ಮಿರಾಕಲ್ ಅನಿಸುತ್ತೆ. ಜಸ್ಟ್ ಇವಾಗ ನಾವು ರೆಡಿಯಾಗಿ ಬಂದ್ವಿ ರಾಯರ ಸನ್ನಿಧಾನಕ್ಕೆ. ಇದು ಅಲ್ಲಿ ಎಂಟ್ರೆನ್ಸು. ಇವಾಗ ಜಸ್ಟ್ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ. ನನಗಂತೂ ತುಂಬ ಅಂದರೆ ತುಂಬ ಖುಷಿಯಾಯಿತು. ಒಳ್ಳೆ ದರ್ಶನ ಸಿಕ್ತು ನನಗೆ. ಅದನ್ನು ಹೇಳೋಕ್ಕೆ ಆಗಲ್ಲ. ಆಲ್ಮೋಸ್ಟು ನನ್ನ ಸಿಸ್ಟರ್ 8 ಟೈಮ್ಸ್ ಹೋಗಿದ್ದಾರೆ. ಆ 8 ಟೈಮ್ಸ್ಗಿಂತನೂ ಈ ಸತಿ ನಮಗೆ ಸ್ಪೆಷಲ್ ದರ್ಶನ ಸಿಕ್ತು. ಸ್ಪೆಷಲ್ ಎಂಟ್ರಿಯಿಂದ ನಾವು ಸ್ಪೆಷಲ್ ದರ್ಶನ ತೊಗೊಂಡ್ವಿ. ತುಂಬ ಹತ್ತಿರದಿಂದ ನಾವು ರಾಯರನ್ನ ನೋಡಿದ್ವಿ. ನನಗೆ ಇದೊಂದು ಆಸೆ ಇತ್ತು, ಅಲ್ಲಿ ಎಂಟ್ರಿ ಆಗಬೇಕಿದೆ ಈ ಥರ ಏನೋ ತಿಲಕ ಹಾಕ್ಸ್ಕೊಬೇಕು ಅಂತ ಹಾಕ್ಸ್ಕೊಂಡು ದೇವ್ರ ದರ್ಶನ ಮಾಡಿ ನಂದು ಸ್ವಲ್ಪ ಹರಕೆ ಇತ್ತು. ಸೊ ಹೆಜ್ಜೆ ನಮಸ್ಕಾರ ಎಲ್ಲ ಮಾಡಿ ಒಂದು 10 ನಿಮಿಷ ರೆಸ್ಟ್ ಮಾಡಿದ್ವಿ. ತುಂಬ ಅಂದರೆ ತುಂಬ ಪೇಯ್ನ್ ಆಗುತ್ತೆ. ಒಂದು ಸತಿ ಹೆಜ್ಜೆ ನಮಸ್ಕಾರ ಮಾಡೋದಕ್ಕೆ 30 to 40 ಮಿನಿಟ್ಸ್ ಟೈಮ್ ಬೇಕು. ಸೊ ರೆಸ್ಟ್ ಮಾಡಿ ಆದಮೇಲೆ ಊಟಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇರೋದು ಕ್ಯೂವಲ್ಲಿ. ಸೊ ಯಾರಾದರೂ ನಿಜ ನಿಮಗೆ ಹಿಂಗೆ ಹಾಕಿರೋ ಊಟ ಅಡ್ಜಸ್ಟ್ ಆಗುತ್ತೆ ಅಂದರೆ ಹೋಗಿ ಊಟ ಮಾಡಿ ಆ ಪ್ರಸಾದನ. ಬಿಕಾಸ್ ಅಲ್ಲಿ ಡಸ್ಟ್ಬಿನ್ಗೆಲ್ಲ ಹಾಕೋದಕ್ಕೆ ಬಿಡೋಲ್ಲ. ನನಗೆ ಸ್ವಲ್ಪ ಅದು ತುಂಬ ಇತ್ತು ಅಂದ್ಬಿಟ್ಟು ನನ್ನ ಕೈಲಿ ತಿನ್ನೋಕ್ಕೆ ಆಗಲಿಲ್ಲ. ನಾನು 2 ಡೇಸಿಂದ ಸರಿಯಾಗಿ ನಿದ್ದೆ ಮಾಡಿರಲಿಲ್ಲ ಅಂತ ನನ್ನ ಕಣ್ಣು ರೆಡ್ ಆಗಿತ್ತು. ಅದರಿಂದ ಅವರು ಅಳ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಬಿಟ್ಟಿದ್ದು. ಇಲ್ಲಾಂದಿದ್ರೆ ಯಾವುದೇ ಕಾರಣಕ್ಕೂ ಬಿಡ್ತಾ ಇರಲಿಲ್ಲ. ನನ್ನ ಸಿಸ್ಟರ್ಗೂ ಕೂಡ ಅವರು ಜಸ್ಟು 1-2 ಸ್ಪೂನ್ ಇತ್ತು, ಹಾಗಾದ್ರೂ ಬಿಡದೇ ತಿನ್ನಿಸ್ಬಿಟ್ಟು ಕಳಿಸಿದ್ರು. ಅದಕ್ಕೋಸ್ಕರ ಯಾರೂ ವೇಸ್ಟ್ ಮಾಡಬೇಡಿ. ಇಷ್ಟ ಇದ್ದರೆ ಊಟ ಮಾಡಿ, ಇಲ್ಲ ಅಂದರೆ ಇಲ್ಲ. ಆಮೇಲೆ ಜಂಬ ಅಂತೆಲ್ಲ ಅಂದ್ಕೊಳಕ್ಕೆ ಹೋಗ್ಬೇಡಿ. ಜಸ್ಟ್ ನಾವು ರೂಮಿಗೆ ಬಂದ್ವಿ. ರೂಮಿಗೆ ಬಂದು ರಿಲ್ಯಾಕ್ಸ್ ಮಾಡೋಣ ಅಂತ ಡ್ರೆಸ್ ಚೇಂಜ್ ಮಾಡ್ಕೊಂಡ್ವಿ. ಹಂಗೆ 1 ಅವರ್ ನಿದ್ದೆ ಮಾಡಿಬಿಟ್ಟು ಆಮೇಲೆ ಹೊರಡೋಣ ಅಂತ ನಾನು ಅಂದ್ಕೊಂಡೇ ಬಂದಿದ್ದೆ. ನಾನು ರಾಯರನ್ನ ನಮ್ಮ ಮನೆಗೆ ತೊಗೊಂಡೋಗ್ಬೇಕು ಅಂದರೆ ನಾನು ಮಂತ್ರಾಲಯದಿಂದನೇ ಅವ್ರನ್ನ ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡು ಅಲ್ಲಿಂದನೇ ಕರ್ಕೊಂಡು ಬಂದೆ. ಇದು ನನ್ನ ಔಟ್ಫಿಟ್ಟು ಹೇಗಿದೆ ಅಂತ ಹೇಳಿ. ಈಗ ರಾಯರ ಇದನ್ನು ತೋರಿಸ್ತೀನಿ ಬನ್ನಿ, ಮೂರ್ತಿನ. ನನಗೆ ಎಷ್ಟು ಖುಷಿಯಾಗಿದೆ ಅಂದರೆ ಅಷ್ಟು ಖುಷಿಯಾಗಿದೆ. ಒಳ್ಳೆ ಮಗು ಥರ ನಾನು ತೊಗೊಂಡು ಬಂದಿದ್ದೀನಿ. ನಿಜ ಅವ್ರಿಗೆ ನಾನು ಮಗು, ಬಟ್ ಈ ಫ್ರೇಮು ನನಗೆ ಅವ್ರ ಮಗು ಅನ್ನೋ ಥರ ಫೀಲ್ ಆಯಿತು. ತುಂಬ ಅಂದರೆ ತುಂಬ ಸೂಕ್ಷ್ಮವಾಗಿ ತೊಗೊಂಡು ಬಂದಿದ್ದೀನಿ. ಅವ್ರು ಇನ್ನು ಮುಂದೆ ನನ್ನ ಲೈಫಲ್ಲೆಲ್ಲ ಒಳ್ಳೇದು ಮಾಡಲಿ ಅಂತ ಬೇಡ್ತೀನಿ. ಎಲ್ಲರಿಗೂ ಒಳ್ಳೇದು ಮಾಡಲಿ, ನಮಗೂ ಒಳ್ಳೇದು ಮಾಡಲಿ. ಸೊ ನಾವು ಮತ್ತೆ ರಾಯರ ದರ್ಶನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಫ್ರೆಶ್ ಅಪ್ ಆಗಿಬಿಟ್ಟು. ಸೊ ಹೆಜ್ಜೆ ನಮಸ್ಕಾರ ಮಾಡಿರೋದ್ರಿಂದ ನನಗೆ ವಾಕ್ ಮಾಡೋಕ್ಕೆ ಕೂಡ ಆಗ್ತಿರ್ಲಿಲ್ಲ. 4-5 ಡೇಸ್ ಪೇಯ್ನ್ ಇರುತ್ತಂತೆ. ನಾನು ಫಸ್ಟ್ ಟೈಮ್ ಮಾಡಿದ್ದು. ಅದಕ್ಕೋಸ್ಕರ ಕಾಲು ತುಂಬ ಸ್ಕಿಡ್ ಆಗ್ತಾಯಿತ್ತು. ವಾಕ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಕಷ್ಟಪಟ್ಕೊಂಡು ವಾಕ್ ಮಾಡ್ಕೊಂಡು ಬಂದ್ವಿ. ಇಲ್ಲಿ ಮತ್ತೆ ಒಂದು 15-20 ಮಿನಿಟ್ಸು ರಾಯರ ಪ್ರಾರ್ಥನೆ ಮಾಡಿ ನಾವು ಆಮೇಲೆ ರಾಯಚೂರಿಗೆ ಹೊರಡೋದಕ್ಕೆ ಬಸ್ ಹತ್ಕೊಂಡ್ವಿ. ನಮಗೆ ನಾವು ಹಿಂದಿನ ದಿನ ಬಂದಿದ್ವಲ್ಲ ಅದೇ ಬಸ್ಸಲ್ಲಿಗೆ ನಮಗೆ ರಿಸರ್ವೇಷನ್ ಮಾಡ್ಕೊಂಡಿದ್ವಿ. ಸೊ ಸೀಟ್ ಇತ್ತು, ಆರಾಮಾಗಿ ಟ್ರಾವೆಲ್ ಮಾಡ್ಕೊಂಡು ಬಂದ್ವಿ. ಬ್ಯಾಂಗ್ಳೂರು ಅರ್ಲಿ ಮಾರ್ನಿಂಗ್ 5 o'clock ರೀಚ್ ಆದ್ವಿ. ಈ ವಿಡಿಯೋ ಫುಲ್ಲು ವಾಯ್ಸ್ ಓವರ್ ಅಂತ ದಯವಿಟ್ಟು ಯಾರೂ ಬೇಜಾರಾಗಬೇಡಿ. ನೆಕ್ಸ್ಟ್ ಆಗಲ್ಲ, ರಾ ಕ್ಲಿಪ್ಸ್ ಹಾಕ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಬಾಯ್ ಬಾಯ್.